ಅಪ್ಪಾಜಿದು ಅವ್ರದ್ದು ಫ್ರೆಂಡ್ಶಿಪ್ ಹೆಂಗಿದ್ರೆ ನೀವು ಟಿವಿಲಿ ನೋಡಿರ್ತೀರಾ ಒಡವಟ್ರದವ್ರ ಶೂಟಿಂಗ್ ಟೈಮ್ನಲ್ಲಿ ಹೆಂಗೆ ಅಪ್ಪಾಜಿನ ಈ ವ್ರತ ಏನ್ ಮಾಡ್ತಿದ್ರು ಅದನ್ನೇ ಬದಲಾಯಿಸ್ಬಿಟ್ಟಿದ್ರು. ದೇವ್ರ ಮಗ ಶೂಟಿಂಗ್ ಟೈಮ್ನಲ್ಲಿ ಮಂಡ್ಯಲ್ಲಿ ಶೂಟಿಂಗ್ ಇತ್ತು. ಅವಾಗ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶಾರ್ಟ್ ಹೋಗ್ಬೇಕಾಗಿತ್ತು. ಅವಾಗ ಹೇಳಿದ್ರೆ ನೀ ಬಂದು ಕರ್ಕೊಂಡು ಹೋದ್ರೆ ನಾ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳ್ತಿದ್ರು. ನಾನು 3:15 ಅವ್ರ ಮನೆಗೆ ಫೋನ್ ಮಾಡಿದಾಗ ಎದ್ದು ರೆಡಿಯಾಗಿ ನಾನು ಹೋಗೋದ್ರೊಳಗೆ ರೆಡಿಯಾಗಿದ್ರು. ನನ್ನ ಹೇಳ್ತಿರ್ತಾರೆ ನಾ ಹಿಂದ್ಗಡೆ ಮಲಿಕತ್ತೀನಿ, ಬೇರೆಯವ್ರನ್ನ ಬೇರೆ ಕಾರ್ ಕಳಿಸಿ, ನೀವು ಓಡಿಸ್ತೀಯ ಚೆನ್ನಾಗಿ ಅಂತ. ನೋ ಪ್ರಾಬ್ಲಮ್, ನೀವು ಆರಾಮಾಗಿ ಮಲಿಕಳಿದ್ದೆ. ಅವತ್ತು ನಾ ಕರ್ಕೊಂಡು ಹೋಗಿದ್ದೆ, ನಾನು ಯಾವತ್ತೂ ಮರೆಯಲ್ಲ ಅದನ್ನ. ಅದಾದ್ಮೇಲೆ ಮಂಡ್ಯಲ್ಲಿ 6 ಗಂಟೆಗೆ ಹೋದಾಗ ಅವ್ರ ಅಭಿಮಾನಿಗಳು ಕಾಫಿ ಬಿರಿಯಾನಿ ಎಲ್ಲ ತಂದಿದ್ರು. ಅವಾಗ ಹೇಳ್ತಿದ್ರು ಇಷ್ಟು ಬೇನ್ ಬಿರಿಯಾನಿ ಯಾರು ತಿಂತಾರೆ, ನಾನು ಸೆಟ್ ಹತ್ರ ಹೋಗ್ತೀನಿ ಅಲ್ಲಿ ತಗೊಂಬನ್ನಿ ಅಂತ. ಆಮೇಲೆ ಮೈನ್ ಥಿಂಗ್ ಏನಂದ್ರೆ ಅವ್ರು ಇದ್ದಾಗ ಅವ್ರು ಇರ್ಬೇಕಾದ್ರೆ ಅವರು ಒಂದು ಇಂಡಸ್ಟ್ರಿಯಲ್ಲಿ ಒಂದು ಕನೆಕ್ಟಿವಿಟಿ ಅಂತ ಏನಿದೆ ಅದನ್ನ ಬಹಳ ಈಸಿಯಾಗಿ ಮಾಡೋರು. ಈ ಆರ್ಟಿಸ್ಟ್ ಯೂಶುವಲ್ ಆಗಿ ಏನಾಗುತ್ತೆ, ಒಬ್ಬೊಬ್ರು ಆರ್ಟಿಸ್ಟ್ಗಳು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಅದು ಎಲ್ಲ ಹೇಳ್ಕೊತೀವಿ, ಇಲ್ಲ ಅಂತ ಖಂಡಿತ ಇದ್ದೇ ಇರುತ್ತೆ. ಬಟ್ ಅದನ್ನೆಲ್ಲ ಈಸಿಯಾಗಿ ಅವರು ಹೋಗಿಸಿ ಎಲ್ಲರನ್ನು ಒಂದುಗೂಡಿಸ್ಬೇಕನ್ನೋ ಒಂದು ಭಾವ